ಕಾಲಾಷ್ಟಮಿಯನ್ನು ಶನಿವಾರ ಮೇ 9, 2026ರಂದು ಆಚರಿಸಲಾಗುತ್ತದೆ. ಕಾಲಾಷ್ಟಮಿಯು ಮೇ 9 ಮಧ್ಯಾಹ್ನ 2:02ರಂದು ಪ್ರಾರಂಭವಾಗಿ ಮೇ 10 ಮಧ್ಯಾಹ್ನ 3:06ಕ್ಕೆ ಮುಕ್ತಾಯವಾಗುತ್ತದೆ. ಈ ಕಾಲಾಷ್ಟಮಿಯ ಆಚರಣೆ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಬೇಕು. ಮನೆಯಲ್ಲಿ ದೇವಾಲಯದಲ್ಲಿ ಕಾಲಭೈರವೇಶ್ವರನಿಗೆ ಧೂಪ, ದೀಪ, ಹೂವು ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ ಪೂಜಿಸಬೇಕು. ಸಾಸಿವೆ ಎಣ್ಣೆ, ತೆಂಗಿನಕಾಯಿ ಮತ್ತು ಸಿಹಿ ಪ್ರಸಾದವನ್ನು ಅರ್ಪಿಸುವುದು ಉತ್ತಮ. ಕಾಲಭೈರವೇಶ್ವರನ ವಾಹನವಾದ ನಾಯಿಗೆ ಆಹಾರ, ಹಾಲು, ರೊಟ್ಟಿ ನೀಡುವುದು ಶುಭ. ಕಾಲಾಷ್ಟಮಿಯಂದು ಭಗವಾನ್ ಕಾಲಭೈರವೇಶ್ವರನನ್ನು ಆರಾಧಿಸುತ್ತಾರೆ. ಈ ದಿನದಂದು ರಾತ್ರಿಯ ಸಮಯದಲ್ಲಿ ಪೂಜೆ ಮಾಡುವುದು ಮಂಗಳಕರ. ಈ ದಿನ ಭೈರವೇಶ್ವರ ಚಾಲಿಸ ಅಥವಾ ಮಂತ್ರಗಳನ್ನು ಪಠಿಸಬೇಕು. ಈ ವ್ರತವನ್ನು ಆಚರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ಇಷ್ಟು ಕಾಲಾಷ್ಟಮಿಯ ಬಗ್ಗೆ ಮಾಹಿತಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಪ್ರತಿಯೊಬ್ಬರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.